ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಮ್ಮ ಅಕ್ಕನ ಮದುವೆ ಆಗ್ತಿದೆ. ನಾನು ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಮುಹೂರ್ತ ಮಾಡೋಕ್ಕೆ ಹೋಗಿದ್ದಾರೆ. ಸ್ವಲ್ಪ ಲಾಗ್ ಹಾಕೋದು ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಕೊನೆ ತನಕ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಫೈನಲಿ ಮದುವೆ ಆಗ್ತಿದೆ. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ನಿಮಗೂ ಯಾವ ಥರ ಮದುವೆ ನಡೀತಿದೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ? ಇದು ನಮ್ಮ ಕಡೆ ಅರಣೆ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಅಂದರೆ ಗಂಗೆನ ತಂದು ಫಸ್ಟ್ ಗಂಗೆಗೆ ಪೂಜೆ ಮಾಡಿ ಆಮೇಲೆ ಶುಭ ಕಾರ್ಯನ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಮಾಡೋದು. ಊರಲ್ಲೇ ಮದುವೆ ಮಾಡೋದಾದರೆ ಕೆರೆ ಹತ್ರ ಹೋಗಿ ಗಂಗೆನ ತಗೊಬರ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಕೆರೆ ಇಲ್ಲದೇ ಇರೋ ಕಾರಣ ಅಲ್ಲೇ ನೀರು ತಗೊಂಡು ಪೂಜೆ ಮಾಡ್ತಾ ಇದ್ದೀವಿ. ಪಾಪ ಸಂಜುಗೆ ಯಾವ ಥರ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಬೇಕಂತ ಮಾಡ್ತಿರೋದು. ಅದನ್ನು ಕೈಲಿ ಇಟ್ಕೊಂಡ್ರೂ ಆಗ್ತಿತ್ತು, ಬಟ್ ಕುತ್ತಿಗೆಗೆ ಕಟ್ತಿದ್ದಾರೆ. ಸ್ವಲ್ಪ ಮದುವೆಯಲ್ಲಿ ಬ್ಯುಸಿ ಇದ್ದ ಕಾರಣ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಗಂಗೆ ತೊಗೊಂಡು ಬಂದ್ವಿ. ಸೊ ನಮ್ಮನ್ನು ಒಳಗಡೆ ಕರ್ಕೊಳ್ಳೋಕ್ಕೆ ಆರತಿ ಮಾಡಿ ಕಾಲಿಗೆ ನೀರು ಹಾಕಿ ಕರ್ಕೋತಾರೆ. ಯಾರೆಲ್ಲ ನಿಮ್ಮ ಕಡೆಯೂ ಈ ಥರ ಶಾಸ್ತ್ರ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಓಕೆ, ನೋಡಿ ನಮ್ಮ ದೊಡ್ಡಮ್ಮ ಕಾಲಿಗೆ ನೀರು ಹಾಕ್ತಿದ್ದಾರೆ ಎಲ್ರಿಗೂ. ಗೈಸ್, ಆರತಿ ಮಾಡ್ತಿದ್ದಾರೆ. ನಾವೆಲ್ಲರೂ ಸೈಲೆಂಟಾಗಿ ನಿಂತಿದ್ದೀವಿ. ನಮ್ಮ ಅಕ್ಕ ನೋಡಿ ಅಲ್ಲೂ ಟೆನ್ಷನಲ್ಲಿ ಅದು ಇದು ಅಂತ ಹೇಳಿ ಮಾತಾಡ್ತಾನೆ ಇದ್ದಾಳೆ. ಪದೇ ಪದೇ ಟೆನ್ಷನ್ ಆಗ್ಬಿಟ್ಟಿದ್ಲು ಫುಲ್ ಅವಳು. ಹುಡುಗನ ಮನೆಯವರು ಹಿಂದಿನ ದಿನವೇ ಬಂದಿದ್ದರಿಂದ ಅವರು ರೆಡಿಯಾಗಿ ಅವ್ರ ಕಡೆ ಶಾಸ್ತ್ರದ ಪ್ರಕಾರ ಕುಕ್ಕೆನ ಹೊತ್ಕೊಂಡು ಬಂದಿದ್ದಾರೆ. ನಮ್ಮ ಅಕ್ಕ ಅವ್ರಿಗೆಲ್ಲ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದಾಳೆ. ಇವಾಗ ನೋಡಿ, ಅವರು ದುಡ್ಡು ಹಾಕಬೇಕು ಆರತಿ ಮಾಡಾದ್ಮೇಲೆ. ನಮ್ಮ ಭಾವ ಅವ್ರು ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಅಕ್ಕ ಹೇಳ್ತಿದ್ದಾಳೆ ಬೇಡ, 10 ರೂಪಾಯಿ ಇದ್ದರೆ ಹಾಕಿ ಅಂತ.
ಹಾಗೆ ಆಲ್ರೆಡಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು ಪೂಜೆಗೆ ಕೂತಿದ್ದಾರೆ. ಆ್ಯಂಡ್ ಹುಡುಗಿ ಕೂಡ ಸೂಪರಾಗಿ ರೆಡಿಯಾಗಿದ್ದಾಳೆ, ಬರ್ತಿದ್ದಾಳೆ. ಇವಳು ಅವ್ರ ಪೂಜೆ ಮುಗ್ದಿದ ತಕ್ಷಣ ಇವಳನ್ನ ನಮ್ಮ ಅತ್ತೆ ಮಾಮ ಕರ್ಕೊಂಡು ಹೋಗ್ಬೇಕು. ಅದನ್ನು ತೋರಿಸ್ತೀನಿ ನಿಮಗೆ. ನಮ್ಮ ಕಡೆ ಎಲ್ಲ ಸೋದರ ಮಾವ ಕರ್ಕೊಬಂದು ಹುಡುಗಿನ ಹಸೆಮಣೆ ಮೇಲೆ ಕೂರಿಸ್ಬೇಕು. ಹಾಗಾಗಿ ನಮ್ಮ ಮಾಮ ನಮ್ಮ ಅತ್ತೆ ನಮ್ಮ ಅಕ್ಕನ ಕರ್ಕೊಬಂದು ಹಸೆಮಣೆ ಮೇಲೆ ಇವಾಗ ನಿಲ್ಲಿಸ್ತಾರೆ. ನೋಡಿದ್ರಲ್ಲ, ಹಸೆಮಣೆ ಮೇಲೆ ನಿಂತ್ಕೊಂಡಿದ ತಕ್ಷಣ ಒಬ್ರು ಮುಖ ನೋಡೋ ಹಂಗಿಲ್ಲ. ಹಾಗಾಗಿ ಅಕ್ಷತೆನ ಹಾಕಿ ಆಮೇಲೆ ಪರ್ದೆ ತೆಗ್ದಿದ ತಕ್ಷಣ ತಾಳಿ ಕಟ್ಟಿಸ್ತಾರೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಸೊ ತುಂಬ ಹೊಟ್ಟೆ ಹಸಿತಿದೆ. ಹಾಗಾಗಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಇಡ್ಲಿ, ವಡೆ, ಪೊಂಗಲ್, ಕೇಸರಿ ಬಾತ್ ಇಷ್ಟು ಟಿಫನಿಗೆ ಮಾಡಿಸಿದ್ವಿ. ಆಲ್ರೆಡಿ ಹುಡುಗ ಹುಡುಗಿ ಆಹಾರ ಬದಲಾಯಿಸ್ಕೊತಾ ಇದ್ದಾರೆ ನೋಡಿ. ಹಾಗೆ ನಮ್ಮ ಕಡೆ ತುಳಸಿ ಹಾರನೂ ಸಹ ಹಾಕ್ತಾರೆ ಹುಡುಗ ಹುಡುಗಿಗೆ. ಹಾಗೆ ಈ ಶುಭ ಕಾರ್ಯನ ನಡೆಸ್ಕೊಡ್ತಿರೋರನ್ನ ನಾನು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ನಾನು ಚಿಕ್ಕವಳಿರುವಾಗಿಂದನೂ ಅವರಪ್ಪ ಯಾವಾಗಲೂ ನಮ್ಮನೆ ಏನೇ ಶುಭ ಕಾರ್ಯ ಆದ್ರೂ ಅವರೇ ಮಾಡ್ತಿರೋದು. ಆ್ಯಂಡ್ ನಮ್ಮನೆ ಯಾವುದೇ ಪೂಜೆ ಇದ್ರೂ ಅವರೇ ಮಾಡಿಕೊಡ್ತಾರೆ. ಅವ್ರ ಮಗ ಇವಾಗ ಅವರು ಸಹ ಎಜುಕೇಟೆಡ್ ಪರ್ಸನ್. ಸೊ ಅವರು ತುಂಬ ಚೆನ್ನಾಗಿ ಶಾಸ್ತ್ರಗಳನ್ನ ನಡೆಸ್ಕೊಡ್ತಾರೆ. ಆ್ಯಂಡ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅವರು ಇನ್ಸ್ಟಾಗ್ರಾಮ್ ID ಇದೆ. ಅವರು ಸಹ ಇವಾಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವುದೇ ಥರ ಪೂಜೆಗಳು ಮಾಡೋದಿದ್ರೆ ಸೊ ನಾನು ತುಂಬ ರೆಫರ್ ಮಾಡ್ತೀನಿ ನಿಮಗೆ. ಇವ್ರನ್ನ ಕರೆಸಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಪಾಪ ನೋಡಿ, ಫೋಟೋಗ್ರಾಫರು ಒಂದೇ ಒಂದು ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಕೆಳಗಡೆ ಕೂತ್ಕೊಂಡು ಅವರಿಗೆ ಪದೇ ಪದೇ ಅಕ್ಕಿನ ನೀಟಾಗಿ ಹಾಕಿ ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೂ ಅವರಿಗೆ ಹಾಕೋಕ್ಕೆ ಬರ್ತಾಯಿಲ್ಲ. ಮೊದಲು 5 ಜನ ದಂಪತಿಗಳ ಜೊತೆ ಕೈ ನೀರು ಬಿಡಿಸ್ತಾರೆ. ಹಾಗಾಗಿ ಆ ಕಳಸಕ್ಕೆ ಅವರೆಲ್ಲರೂ ನಮಸ್ಕಾರ ಮಾಡ್ತಿದ್ದಾರೆ. ಇವಾಗ ಕೈ ನೀರು ಬಿಡ್ತಿರೋದು ನಮ್ಮ ಅಪ್ಪಾಜಿಯ ಮೊದಲನೇ ಅಣ್ಣ, ಅಂದರೆ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ. ಹಾಗೆ ಎಷ್ಟು ಜನ ಮದುವೆಗೆ ಬಂದಿದ್ದಾರೆ ನೋಡಿ. ಸೊ ಧಾರೆ ನಡೀತಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ರು. ಸೊ ಇಷ್ಟು ಜನ ಬಂದಿದ್ದಾರೆ. ಇನ್ನೂ ಆಚೆ ಎಲ್ಲ ತುಂಬ ಜನ ನಿಂತಿದ್ರು, ಒಳಗಡೆ ಪ್ಲೇಸಸ್ ಇಲ್ಲದೇನೆ. ಇದು ಹುಡುಗ ಅವ್ರ ಅಪ್ಪಾಜಿ ಅಮ್ಮ, ಅವರೂ ಶಾಸ್ತ್ರ ಮಾಡ್ತಿದ್ದಾರೆ. ಇದು ನಮ್ಮ ಎರಡನೇ ದೊಡ್ಡಪ್ಪ ದೊಡ್ಡಮ್ಮ, ಅಂದರೆ ಮದುವೆ ಆಗ್ತಿದ್ದಾಳಲ್ಲ ನಮ್ಮ ಅಕ್ಕ, ಅವ್ರ ಅಪ್ಪ ಅಮ್ಮ. ನಿಜವಾಗ್ಲೂ ಅವ್ರ ಮುಖದಲ್ಲಿ ಎಷ್ಟು ಫೀಲಿಂಗ್ಸ್ ಇದೆ ನೋಡಿ. ಅವ್ರಿಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅದು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಒಂದು ಹೆಣ್ಮಗುನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಂದ್ರೆ ಅದರಿಂದ ಅಪ್ಪ ಅಮ್ಮ ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಹೇಳಿ ಅದನ್ನು ಹೇಳೋಕ್ಕೆ ಆಗಲ್ಲ. ಸೊ ನೋಡಿ, ಅವರು ಎಷ್ಟು ಟೆನ್ಷನಲ್ಲಿದ್ದರು. ಆ್ಯಂಡ್ ಅವ್ರ ಕೈಯೆಲ್ಲ ಕಂಪ್ಲೀಟ್ ಶಿವರಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಷ್ಟು ಟೆನ್ಷನ್ ಇತ್ತು ಅವ್ರ ಮುಖದಲ್ಲಿ. ಆ್ಯಂಡ್ ಇದು ನನ್ನ ಅಪ್ಪಾಜಿ, ನಮ್ಮಮ್ಮ. ಸೊ ಇವರು ಸಹ ಖುಷಿಯಾಗಿ ಕೈ ನೀರು ಬಿಡ್ತಿದ್ದಾರೆ ಇಬ್ಬರೂ.
ಈ ಐನರು ನಮಗೆ ತುಂಬ ಪರಿಚಯ ಇರೋದ್ರಿಂದ ನಮ್ಮಪ್ಪ ನಮ್ಮಮ್ಮನ ಫುಲ್ ಕಾಮಿಡಿ ಮಾಡಿ ನಗಾಡಿಸ್ತಿದ್ರು. ನಮ್ಮಮ್ಮ ಆಲ್ರೆಡಿ ಅಳ್ತಾ ಇತ್ತು. ಸೊ ಫುಲ್ ನಗಾಡ್ಕೊಂಡು ಕೈ ನೀರು ಬಿಟ್ಟು ಹೋಗ್ತಿದ್ದಾರೆ. ಇವಾಗ ಬರ್ತಿರೋರು ಯಾರಂದರೆ ಹೊಸ್ದಾಗಿ ಮದುವೆ ಆಗಿರೋ ನಮ್ಮ ಜೀಜು ಅವರ ಅಣ್ಣ ಅತ್ತಿಗೆ. ಸೊ ಅವರು ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರಲ್ವ. ಇವರು ಇವಾಗಿನ ರೀಸೆಂಟಾಗಿ ಮದುವೆ ಆಗಿದ್ದು, ಫುಲ್ಲು ಮಿಂಚ್ತಾ ಇದ್ದಾರೆ. 5 ಜನ ದಂಪತಿಗಳು ಕೈ ನೀರು ಬಿಟ್ಟು ಆಯಿತು. ಸೊ ಕೈ ತೊಳಸ್ತಾ ಇದ್ದಾರೆ. ಇವಾಗ ನೆಕ್ಸ್ಟು ತಾಳಿ ಕಟ್ಟೋ ಸಮಯ. ತಾಳಿ ಕಟ್ಟೋದಕ್ಕೆ ಅಂತ ಹೇಳಿ ಹುಡುಗ ಹುಡುಗಿನ ಕೂರಿಸಿ ಅವ್ರ ಮಧ್ಯದಲ್ಲಿ ತಾಳಿ ಇಟ್ಟು ಅದನ್ನು ಅವರಿಬ್ಬರ ಜೊತೆ ಪೂಜೆ ಮಾಡಿಸ್ತಾರೆ. ಆಮೇಲೆ ಎಲ್ರಿಗೂ ಆಶೀರ್ವಾದ ತಗೊಳ್ಳೋದಕ್ಕೆ ಹೇಳ್ತಾರೆ. ಗೈಸ್, ಎಂಥ ಅರ್ಜೆಂಟ್ ಮನುಷ್ಯ ಅಂದರೆ ನಮ್ಮ ಜೀಜು ಜಡೆ ಎತ್ಕೊಂಡು ನಿಂತಿದ್ರು. ನಮ್ಮ ಅಕ್ಕ ಅವ್ರು ಆ ಕಡೆ ನೋಡಿ ಈ ಕಡೆ ನೋಡೋ ಅಷ್ಟರಲ್ಲಿ ಜಡೆ ಮೇಲೆ ತಾಳಿ ಕಟ್ಬಿಟ್ಟಿದ್ರು. ಇವಾಗ ನೋಡಿ ಸಡನ್ನಾಗಿ ಅವರೇ ಶಾಕ್ ಆಗ್ತಿದ್ದಾರೆ, ಹೌದಾ ಹೌದಾ ಅಂತ ಹೇಳಿಬಿಟ್ಟು. ಇವಾಗ ಅದನ್ನು ಜಡೆ ತೆಗಿಯೋಕ್ಕೆ ಹರಸಾಹಸನೇ ಪಟ್ಟರು ಪಾಪ ನಮ್ಮ ಅಕ್ಕ ಅವರು. ಇನ್ನೇನು ಮಾಡೋಕ್ಕಾಗತ್ತೆ. ಸೊ ಫೈನಲಿ ತೆಗಿತಾ ಇದ್ದಾರೆ ಹಂಗು ಹಿಂಗು ಮಾಡಿ. ಅವರಿಗೆ ನಗು ಬರ್ತಾ ಇದೆ ಫ್ರೆಂಡ್ಸ್. ಅಲ್ಲಿ ನೋಡಿ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ, ಅಯ್ಯೋ ತೆಗಿಯೋಕ್ಕಾಗಲಿಲ್ಲ ಅಂದರೆ ಹಿಂಗಪ್ಪ ಅಂತ. ಜಡೆ ಎತ್ತಿದ್ರು ಅವ್ರ ಮೇಲೆ ಕಟ್ಬಿಟ್ರು. ನೋಡಿ ನೋಡಿ ಗೈಸ್, ಎಲ್ಲಿಗೆ ತಲೆ ಹೂವು ಮಾಡಿಸ್ತಿದ್ದಾರೆ. ಅಯ್ಯೋ
ಗೈಸ್ ಅಲ್ಲಿ ತಾಳಿ ಕಟ್ತಾ ಇದ್ರೆ ನಮ್ಮ ಅಮ್ಮ ಅವರಿಬ್ರು ಫುಲ್ ಅಳ್ತಿದ್ದಾರೆ ನೋಡಿ ಇಲ್ಲಿ ಕೂತ್ಕೊಂಡು. ನೋಡ್ರಪ್ಪ ನಮ್ಮ ಅಕ್ಕ ಬಾವನ್ನ ಫುಲ್ ಮಿಂಚುತ್ತಿದ್ದಾರೆ, ಹುಡುಗ ಹುಡುಗಿ ತರ ಇವರೇನೆ. ಇವ್ರ ಮದ್ವೆಲಂತೂ ಈ ತರ ಫೋಟೋ ತಗಸ್ಕೊಳ್ಳೇ ಇಲ್ಲ ಫ್ರೆಂಡ್ಸ್ ಯಾರು ಇವರಿಬ್ರು. ಸೊ ಹಂಗಾಗಿ ಫೋಟೋಗ್ರಾಫರು ಅಟ್ಲೀಸ್ಟ್ ಈ ಮದ್ವೆಲಾದ್ರೂ ತಗಸ್ತಾ ಇದ್ದಾರೆ. ಜೊತೆಗೆ ನಡ್ಕೊ ಬರಕ್ ಹೇಳಿದ್ರೆ ಪಾಪ ಅವರೇ ನಗಾಡ್ತಿದ್ರು. ಫೈನಲಿ ಧಾರೆ ಮುಹೂರ್ತ ಮುಗೀತು, ಹಾಗಾಗಿ ಎಳ್ನೀರನ್ನ ಬೇರೆಯವ್ರಿಗೆ ಕೊಡಿಸ್ತಾರೆ ಹುಡುಗ ಹುಡುಗಿ ಕೈಯಲ್ಲಿ. ಹಿರಿಯರಿಗೆ ಫಲವನ್ನು ದಾನವಾಗಿ ನೀಡುತ್ತಿದ್ದೇನೆ. ಈ ಸಪ್ತಪದಿನೂ ಸೂಪರಾಗಿ ರೆಡಿ ಮಾಡಿದ್ದಾರೆ ನೋಡಿ, ನಿಮಗೆ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳಿ. ಸಖತ್ತಾಗಿ ರೆಡಿ ಮಾಡಿದ್ದಾರೆ. ನಿಮಗೂ ಇದೇ ಥರ ಡೆಕೋರೇಷನ್ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಅರ್ಕಲಗೂಡಲ್ಲಿ ತುಂಬ ರೀಸನಬಲ್ ಪ್ರೈಸಲ್ಲಿ ಇದನ್ನು ಮಾಡಿಕೊಡ್ತಿದ್ದಾರೆ. ಫೈನಲಿ ನಮ್ಮ ಅಕ್ಕ ಬಾವ ಮುಹೂರ್ತ ಮುಗಿಸಿ ಇವಾಗ ಸಪ್ತಪದಿ ತುಣಿಯೋಕ್ಕೆ ಬರ್ತಿದ್ದಾರೆ. ನಮ್ಮ ಅಕ್ಕ ಹೇಳ್ತಿದ್ದಾಳೆ, ಅಣ್ಣ ಇದು ಒಂದೇ ಸರಿ ನನ್ನ ಕಾಲು ಮುಟ್ಟೋದು, ಸೊ ಹಂಗಾಗಿ ಚೆನ್ನಾಗಿ ಮಾಡಿಸಿದನ ಅಂತ ಹೇಳ್ತಾ ಇದ್ದಾಳೆ. ಅರುಂಧತಿ ನಕ್ಷತ್ರ ತೋರಿಸೋ ಟೈಮ್. ರಿಸೆಪ್ಷನ್ಗೆ ಡೆಕೋರೇಷನ್ ರೆಡಿ ಆಗಿದೆ, ಬಟ್ ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ಊಟ ಮಾಡಬೇಕು, ಆಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡೋಣ. ಎಲ್ಲ ಮುಗೀತು. ನಮ್ಮ ಅಕ್ಕನ ಅವ್ರ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಇವಾಗ. ಅವಳು ಫುಲ್ ಅಳ್ತಾ ಇದ್ದಾಳೆ. ಆ್ಯಂಡ್ ಹೋಗೋಕ್ಕೂ ಮುಂಚೆ ಈ ಥರ ತಟ್ಟೆಗೆ ಅಕ್ಕಿನ ಎಸ್ದುಬಿಟ್ಟು ಹೋಗ್ತಾರೆ. ಎಲ್ಲರೂ ಫುಲ್ ಎಮೋಷ್ನಲ್ ಆಗಿದ್ದಾರೆ. ಸೊ ಅವಳನ್ನ ಕಳಿಸ್ಕೊಡೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ಹೋಗಿ ಕಳಿಸ್ಕೊಡ್ಬೇಕು.
ಎಲ್ಲರೂ ಹೊರಟರು, ನಾವು ಇವಾಗ ಹೊರಡಬೇಕು. ಸೊ ಹುಡುಗಿ ಆಲ್ರೆಡಿ ಕಾರಲ್ಲಿ ಹೋಗಿದ್ದಾರೆ, ಇವರು ಅವ್ರ ಫ್ಯಾಮಿಲಿಯವ್ರು ಹೋಗ್ತಿದ್ದಾರೆ. ನಾವು ಇವಾಗ ಹೊರಡೋಣ ಬನ್ನಿ. ನಿನ್ನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಅನ್ನಂಗೆ ನಿನ್ನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಅನ್ನಂಗೆ. ನಮ್ಮ ಅಕ್ಕ ಫುಲ್ ಬ್ಯುಸಿ ಇದ್ಲು, ಹಾಗಾಗಿ ನಮ್ಮ ಬಾವ ಹೇಳ್ತವ್ರೆ ನಿನ್ನನ್ನು ನಾನು ನೋಡೋ ಅಷ್ಟರಲ್ಲಿ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಅನ್ನೋ ಥರ ಆಗ್ಬಿಟ್ಟಿತ್ತು ಅಂತ. ಸೊ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮಾಮನ ಮಗಳು, ನಮ್ಮ ಅಕ್ಕ, ನಮ್ಮ ಬಾವ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು KA13 ಕನ್ನಡತಿ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್, ಲವ್ ಯು ಆಲ್.